ನಮಸ್ತೆ ಕರ್ನಾಟಕ. ನನ್ನ ಹೆಸರು ಪ್ರಶಾಂತ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ವಿಡಿಯೋ ನಾವು ಈ ಲೊಕೇಶನಲ್ಲಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಮುಂದೆ ಬರೋ ಕೆಲವೊಂದು ವೀಡಿಯೋಸ್ ಕೂಡ ಈ ಥರದ್ದೇ ಲೊಕೇಶನ್ಸಲ್ಲಿರುತ್ತೆ. ಸೊ ಬ್ಯಾಕ್ಗ್ರೌಂಡಿಂದ ಬರೋ ವಾಯ್ಸನ್ನು ಸ್ವಲ್ಪ ಇಗ್ನೋರ್ ಮಾಡಿ, ಬಿಕಾಸ್ ನಾನು ನಮ್ಮ ಊರಲ್ಲಿದ್ದೀನಿ. ಸೊ ತುಂಬಾ ಕ್ವೈಟಾಗಿರೋ ಎನ್ವೈರ್ಮೆಂಟ್ ಸಿಗೋದು ಸ್ವಲ್ಪ ಕಷ್ಟ. ಸೊ ಎಸ್, ಮೂವಿಂಗ್ ಬ್ಯಾಕ್ ಟು ದ ವಿಡಿಯೋ. ಇವತ್ತಿನ ವಿಡಿಯೋಲ್ಲಿ ನಾವು ಜಿಮ್ ಹೋಗೋದ್ರಿಂದ ಹೈಟ್ ಕಮ್ಮಿ ಆಗುತ್ತಾ ಅನ್ನೋ ಕ್ವೆಶ್ಚನ್ ಮೇಲೆ ನೋಡುವ. ಬಿಕಾಸ್ ನಂಗೆ ಸುಮಾರು ಜನ ಬಂದು ಕೇಳ್ತಾರೆ, ನಮ್ಮ ಜಿಮ್ಮಲ್ಲೂ ಬಂದು ಕೇಳ್ತಾರೆ. ಅಟ್ ದ ಸೇಮ್ ಟೈಮ್ ನನ್ನ ಪರ್ಸ್ನಲ್ ಟ್ರೈನಿಂಗಲ್ಲೂ ನನಗೆ ಸುಮಾರು ಜನ ಪಿಂಗ್ ಮಾಡಿ ಕೇಳ್ತಾ ಇರ್ತಾರೆ ಜಿಮ್ಗೆ ಹೋಗೋದ್ರಿಂದ ನಮ್ಮ ಹೈಟ್ ಕಮ್ಮಿ ಆಗುತ್ತಾ, ಅಥವಾ ಒಂದು ಹೆವಿ ಸ್ಕಾಟ್ಸ್ ಮಾಡೋದ್ರಿಂದ ಕೂಡ ಕೆಲವೊಬ್ರು ಹೇಳ್ತಾರೆ ನಮ್ಮ ಹೈಟ್ ಕಮ್ಮಿ ಆಗುತ್ತೆ ಅಂತ. ಸೊ ಇದಕ್ಕೆ ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಅಟ್ ದ ಸೇಮ್ ಟೈಮ್ ಇದೇ ಆನ್ಸರ್ಸ್ನ ನಾನು ಸೈಂಟಿಫಿಕಲಿ ಕೂಡ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಇಫ್ ಇನ್ ಕೇಸ್ ನಿಮಗೆ ಸ್ವಲ್ಪ ಹೆಲ್ಪ್ ಆಗೋದಿದ್ರೆ ಒಳ್ಳೆಯದು. ಸೊ ಎಸ್, ಕೀಪ್ ವಾಚಿಂಗ್. ಸೊ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇಫ್ ಇನ್ ಕೇಸ್ ನೀವು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ಇಫ್ ಇನ್ ಕೇಸ್ ನೀವು ಚಾನಲ್ಗೆ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಟ್ ದ ಸೇಮ್ ಟೈಮ್ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನು ಯಾವಾಗಲೂ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗನೆ ಗೊತ್ತಾಗುತ್ತೆ. ಸೊ ಗೈಸ್, ನಾವು ಎಲ್ರಿಗಿಂತ ಫಸ್ಟಾಗಿ ಡಿಸ್ಕಸ್ ಮಾಡುವ ನಮ್ಮ ಹೈಟ್ ಹೇಗೆ ಗ್ರೋ ಆಗುತ್ತೆ ಅಂದರೆ ನಮ್ಮ ಮೂಳೆಗಳಿಂದ, ಲೈಕ್ ನಮ್ಮ ಕಾಲು ಮತ್ತು ಕೈ, ನಮ್ಮ ಉದ್ದ ಮೂಳೆಗಳೇನಿರ್ತವೋ, ಲೈಕ್ ಹ್ಯೂಮರಸ್ ಆಯಿತು, ಫೀಮರ್ ಆಯಿತು, ಟಿಬಿಯಾ ಆಯಿತು, ಫಿಬ್ಯುಲಾ ಆಯಿತು, ಎಕ್ಸೆಟ್ರಾ, ಈ ಎಲ್ಲ ಮೂಳೆಗಳ ಹೆಸರು. ಸೊ ಇದರ ಎಂಡಲ್ಲಿ ಎಪಿಫಿಸಿಯಲ್ ಪ್ಲೇಟ್ಸ್ ಅಂತ ಇರುತ್ತೆ. ಸೊ ಈ ಎಪಿಫಿಸಿಯಲ್ ಪ್ಲೇಟ್ಸ್ ಅಂದರೆ ವೆರಿ ಬೇಸಿಕ್ಕಾಗಿ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಗ್ರೋತ್ ಪ್ಲೇಟ್ಸ್ ಅಂತ ಹೇಳ್ಬೋದು. ಈ ಗ್ರೋತ್ ಪ್ಲೇಟ್ಸ್ ಯಾವುದರಿಂದ ಮಾಡಿರುತ್ತೆ? ಕಾರ್ಟಿಲೇಜಿಂದ ಮಾಡಿರುತ್ತೆ. ಕಾರ್ಟಿಲೇಜ್ ಅಂದರೆ ಏನು? ನಮ್ಮ ನೋಸ್. ಈ ನೋಸ್ ನಮ್ಮದು ಸಾಫ್ಟ್ ಟಿಶ್ಯೂ ಅಲ್ಲ, ಇದು ತುಂಬಾ. ಸೊ ಇದನ್ನು ಕಾರ್ಟಿಲೇಜ್ ಅಂತ ಹೇಳ್ತೀವಿ. ಎಪಿಫಿಸಿಯಲ್ ಪ್ಲೇಟ್ಸ್ ಕೂಡ ಕಾರ್ಟಿಲೇಜಿಂದ ಮಾಡಿರುತ್ತೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಕಿವಿಯಲ್ಲಿ ಕೂಡ ಕಾರ್ಟಿಲೇಜ್ ಬೋನ್ಸ್ಗಳು ಇರ್ತವೆ. ಸೊ ನಿಮ್ಮ ಗ್ರೋತ್ ಪ್ಲೇಟ್ಸ್ ಕಾರ್ಟಿಲೇಜ್ ಆಗಿರುತ್ತೆ ಅಂತ ಹೇಳಿದೆ. ಸೊ ನಿಮ್ಮ ಗ್ರೋಯಿಂಗ್ ಏಜಲ್ಲಿ ಈ ಕಾರ್ಟಿಲೇಜಲ್ಲಿರೋ ಸೆಲ್ಸ್ ಮಲ್ಟಿಪ್ಲೈ ಆಗುತ್ತೆ, ಅದರಿಂದ ನಿಮ್ಮ ಹೈಟ್ ಗ್ರೋ ಆಗುತ್ತೆ. ಬಟ್ ಓವರ್ ದ ಟೈಮ್ ಅಂದರೆ ಸುಮಾರು ನೀವು ಹೇಗೆ ನಿಮ್ಮ ಏಜ್ ಬೆಳೀತಾ ಹೋಗುತ್ತೋ, ಈ ಕಾರ್ಟಿಲೇಜ್ ಏನಿರುತ್ತೋ, ಸಾಫ್ಟ್ ಟಿಶ್ಯೂ ಏನಿರುತ್ತೋ, ಅದು ನಿಮ್ಮ ಬೋನ್ ಆಗಿ, ಅಂದರೆ ಒಂದು ಪ್ರಾಪರ್ ಮೂಳೆ ಆಗಿ ಕನ್ವರ್ಟ್ ಆಗುತ್ತೆ. ಅದು ಅದಾದಮೇಲೆ ಗ್ರೋ ಆಗೋದಿಲ್ಲ. ಸೊ ಈಗ ನಿಮ್ಮ ಕಾರ್ಟಿಲೇಜ್ ಯಾವ ಸಾಫ್ಟ್ ಟಿಶ್ಯೂ ಇರುತ್ತೋ ಅದು ಸ್ಲೋಲಿ ಬೋನಲ್ಲಿ ಕನ್ವರ್ಟ್ ಆಗ್ತಾ ಇರುತ್ತಲ್ಲ, ಈ ಪ್ರೊಸೆಸ್ನ ನಾವು ಆಕ್ಸಿಫಿಕೇಷನ್ ಅಂತ ಹೇಳ್ತೇವೆ. ಆ್ಯಂಡ್ ಒಂದ್ಸಲ ಇದು ನಿಮ್ಮದು ಹೋಲ್ ಕಾರ್ಟಿಲೇಜ್ ಒಂದು ಬೋನಲ್ಲಿ ಕನ್ವರ್ಟ್ ಆದಮೇಲೆ ಅದನ್ನು ನಾವು ಗ್ರೋತ್ ಪ್ಲೇಟ್ಸ್ ಫ್ಯೂಷನ್ ಅಂತ ಕರಿತೀವಿ. ಸೊ ಕಮಿಂಗ್ ಬ್ಯಾಕ್ ಟು ದ ಮೇನ್ ಕ್ವಶನ್, ವೇಟ್ ಲಿಫ್ಟಿಂಗ್ ಮಾಡೋದ್ರಿಂದ ನಮ್ಮ ಬೆಳವಣಿಗೆ ಕಮ್ಮಿ ಆಗುತ್ತಾ ಅಥವಾ ನಮ್ಮ ಬೆಳೆಯೋ ಹೈಟ್ ಕೂಡ ಕಮ್ಮಿ ಆಗುತ್ತಾ ಅನ್ನೋದು ಇಲ್ಲ, ಇದು ಕಂಪ್ಲೀಟ್ಲಿ ಫಾಲ್ಸ್. ವೆಸ್ಟರ್ನ್ ಕಂಟ್ರೀಸಲ್ಲಿ ಆಲ್ರೆಡಿ ಇದನ್ನು ಫಾಲೋ ಮಾಡ್ತಿದ್ದಾರೆ. ಆಲ್ರೆಡಿ ಅವ್ರಿಗೆ ಗೊತ್ತು ಇದರಿಂದ ಹೈಟ್ ಇಂಪ್ಯಾಕ್ಟ್ ಆಗಲ್ಲ ಅಂತ. ಇಫ್ ಇನ್ ಕೇಸ್ ನೀವು ವೆಸ್ಟರ್ನ್ ಕಂಟ್ರೀಸಲ್ಲಿ ನೋಡಿದ್ರೆ 12 ವರ್ಷ 13 ವರ್ಷದ ಹುಡುಗರು ಕೂಡ ವೇಟ್ ಲಿಫ್ಟಿಂಗ್ ಮಾಡ್ತಾರೆ. ನಮ್ಮ ಕಂಟ್ರಿಯಲ್ಲಿ ಇಲ್ಲಿ ಗೊತ್ತಿಲ್ಲ, ಇಂಡಿಯಾದಲ್ಲಿ ಇನ್ನೂವರೆಗೂ ಸುಮಾರು ಜನ ಅದನ್ನೇ ಮಿತ್ ಅಂತ ಫಾಲೋ ಮಾಡ್ತಾರೆ. ಸುಮಾರು ಟ್ರೈನರ್ಸ್ ಕೂಡ ಹೇಳ್ತಾರೆ ಕಮ್ಮಿ ಏಜ್ ಇದ್ದವರು ವೇಟ್ ಲಿಫ್ಟಿಂಗ್ ಮಾಡಬಾರ್ದು, ನಿಮ್ಮ ಹೈಟ್ ಕಮ್ಮಿ ಆಗುತ್ತೆ ಅನ್ನೋದು. ಇದು ಸುಳ್ಳು. ನಿಮ್ಮ ಹೈಟ್ಗೂ ಮತ್ತು ನಿಮ್ಮ ವೇಟ್ ಲಿಫ್ಟಿಂಗು ಯಾವುದೇ ಸಂಬಂಧ ಇಲ್ಲ. ಸೊ ಈ ಲಾಜಿಕ್ ಕೂಡ ಎಲ್ಲಿಂದ ಬರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಈಗ ನಮ್ಮ ಒಲಿಂಪಿಕ್ ವೇಟ್ ಲಿಫ್ಟರ್ಸನ್ನು ನೋಡಿದ್ರೆ ಅವ್ರು ಸ್ವಲ್ಪ ಹೈಟಲ್ಲಿ ಕುಳ್ಳಗಿರ್ತಾರೆ. ಸೊ ಸುಮಾರು ಜನ ಏನು ಹೇಳ್ತಾರೆ, ಅವ್ರು ವೇಟ್ ಲಿಫ್ಟಿಂಗ್ ಮಾಡ್ತಾರೆ ಅದಕ್ಕೋಸ್ಕರ ಹೈಟಲ್ಲಿ ಕುಳ್ಳಗಿರೋದು ಅಲ್ಲ. ಅವ್ರು ಕುಳ್ಳಗಿರೋದು ಅದಕ್ಕೋಸ್ಕರ ಅವ್ರಿಗೆ ವೇಟ್ ಲಿಫ್ಟಿಂಗ್ ಮಾಡಬೇಕಾದ್ರೆ ಸುಲಭ ಆಗುತ್ತೆ. ಅದಕ್ಕೆ ಅವರು ಆ ಸ್ಪೋರ್ಟಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು. ಬಿಕಾಸ್ ಅವ್ರ ರೇಂಜ್ ಆಫ್ ಮೋಷನ್ ಕಮ್ಮಿ ಇರುತ್ತೆ. ಈಗ ಒಬ್ಬ ಉದ್ದ ಇದ್ದವನಿಗೆ ರೇಂಜ್ ಆಫ್ ಮೋಷನ್ ಯಾವುದೇ ವೇಟ್ ಲಿಫ್ಟ್ ಮಾಡಬೇಕಿದ್ರೂ ಕೂಡ ಜಾಸ್ತಿ ಆಗುತ್ತೆ. ಬಟ್ ಅದೇ ನೀವು ಒಂದು ಶಾರ್ಟ್ ಆಗಿರೋ ಯಾರನ್ನಾದರೂ ನೋಡಿದ್ರೆ ಅವ್ರ ರೇಂಜ್ ಆಫ್ ಮೋಷನ್ ಕಮ್ಮಿ ಇರುತ್ತೆ, ಬಿಕಾಸ್ ಆಫ್ ವಿಚ್ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಎಲ್ಲ ಬಾಸ್ಕೆಟ್ಬಾಲ್ ಪ್ಲೇಯರ್ಸ್ ಕೂಡ ಉದ್ದ ಇರ್ತಾರೆ. ನಾವೇನು ಹೇಳ್ತೇವೆ ಅವ್ರು ಬಾಸ್ಕೆಟ್ಬಾಲ್ ಆಡ್ತಾರೆ ಅದಕ್ಕೋಸ್ಕರ ಅವ್ರು ಉದ್ದ ಇದ್ದಾರೆ ಅಂತ. ಇಲ್ಲ, ಅವ್ರು ಉದ್ದ ಇರ್ತಾರೆ ಅದಕ್ಕೋಸ್ಕರ ಬಾಸ್ಕೆಟ್ಬಾಲ್ ಅವ್ರಿಗೆ ಸುಲಭವಾಗಿ ಬಂದುಬಿಡುತ್ತೆ. ಸೊ ಎಸ್, ಇದನ್ನು ಫಸ್ಟ್ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಸೊ ನಿಮ್ಮ ವೇಟ್ ಲಿಫ್ಟಿಂಗಿಂದ ನಿಮ್ಮ ಹೈಟ್ ರಿಡ್ಯೂಸ್ ಆಗಲ್ಲ. ನೆಕ್ಸ್ಟ್ ಪಾಯಿಂಟ್, ತುಂಬಾ ಅಬ್ಜೆಕ್ಷನಲ್ಲಿರೋ ನೆಕ್ಸ್ಟ್ ಪಾಯಿಂಟ್ ಅಂದರೆ ನಾವು ಹೆವಿ ಲಿಫ್ಟಿಂಗ್ ಸ್ಕಾಟ್ಸ್ ಮಾಡಬೇಕಾದ್ರೆ, ಅಂದರೆ ನೀವು ಒಂದು ಹೆವಿ ಸ್ಕಾಟ್ಸ್ ಮಾಡಬೇಕಿದ್ರೂ ಕೂಡ ನಿಮ್ಮ ಹೈಟ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ನೀವು ಜಾಸ್ತಿ ಲೆಗ್ ವರ್ಕೌಟ್ ಮಾಡಿದರೂ ಕೂಡ ನಿಮ್ಮ ಹೈಟ್ ಕಂಪ್ರೆಸ್ ಆಗುತ್ತೆ, ಅಂದರೆ ಹೈಟ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಕೆಲವೊಂದು ಜನ ಹೇಳ್ತಾರೆ ನಿಮ್ಮ ಸ್ಪೈನ್ ಅಂದರೆ ನಿಮ್ಮ ಬ್ಯಾಕ್ ಬೋನ್ ಏನಿರುತ್ತೋ ಅದು ಕೂಡ ಕಂಪ್ರೆಸ್ ಆಗುತ್ತೆ ಹೆವಿ ಲಿಫ್ಟಿಂಗ್ ಮಾಡೋದ್ರಿಂದ ಅಂತ. ಇದು ಯಾವುದು ಸುಳ್ಳಲ್ಲ, ಬಟ್ ಇದು ನಿಜಾನೇ. ನಿಮ್ಮ ಬ್ಯಾಕ್ ಬೋನ್ ಸ್ವಲ್ಪ ಕಂಪ್ರೆಸ್ ಆಗುತ್ತೆ. ಬಟ್ ನೀವು ವರ್ಕೌಟ್ ಮಾಡಿದ ಸ್ವಲ್ಪ ಹೊತ್ತು ಅಂದರೆ ಒಂದು ಅರ್ಧ ಗಂಟೆ ಅಷ್ಟರಲ್ಲಿ ನಿಮ್ಮ ಸ್ಪೈನ್ ವಾಪಸ್ ಯಾವ ಲೆಂತಿಗಿದೆಯೋ ಅದೇ ಲೆಂತಿಗೆ ಬರುತ್ತೆ. ನಿಮ್ಮ ಸ್ಪೈನಲ್ಲಿ ಅಷ್ಟು ಕೆಪಾಸಿಟಿ ಇದೆ ಅದು ಅಷ್ಟು ವೇಟ್ ತೊಗೋಬೋದು ಕಂಪ್ರೆಸ್ ಆಗಿ, ಮತ್ತು ಅದು ವಾಪಸ್ ಅದರ ನಾರ್ಮಲ್ ಲೆಂತ್ಗೆ ಬರುತ್ತೆ. ಇನ್ಫ್ಯಾಕ್ಟ್ ನೀವು ಯಾವಾಗ ನಿಂತ್ಕೊಳ್ತೀರೋ ಆವಾಗ ಕೂಡ ನಿಮ್ಮ ಬ್ಯಾಕ್ ಬೋನ್ ಕಂಪ್ರೆಸ್ ಆಗಿರುತ್ತೆ. ಯಾವಾಗ ನೀವು ಮಲ್ಕೊಳ್ತೀರೋ ಆವಾಗ ನಿಮ್ಮ ಬ್ಯಾಕ್ ಬೋನ್ ಅದರ ನಾರ್ಮಲ್ ಲೆಂತ್ಗೆ ಬರುತ್ತೆ. ಸೊ ಇಷ್ಟು ಕೆಪಾಸಿಟಿ ನಿಮ್ಮ ಬ್ಯಾಕ್ ಬೋನಲ್ಲಿದೆ ಅದು ಒಂದು ಪರ್ಟಿಕ್ಯುಲರ್ ವೇಟ್ ತೊಗೊಂಡು ಕಂಪ್ರೆಸ್ ಆದರೂ ಕೂಡ ವಾಪಸ್ ಯಾವಾಗ ನೀವು
ಜಿಮ್ಮಿಂದ ಹೊರಗಡೆ ಬರ್ತಿರೋ ಒಂದು ಸ್ವಲ್ಪ ಹೊತ್ತಾದಮೇಲೆ ಅದು ಅದರ ನಾರ್ಮಲ್ ಲೆಂತ್ಗೆ ಬರುತ್ತೆ. ನಾವು ಸೇಯಿಂಗ್ ದಿಸ್, ಇದರರ್ಥ ಇದಲ್ಲ ಕಿ ಬ್ಯಾಕ್ ನಮ್ಮದು ನಾರ್ಮಲ್ ಲೆವೆಲಿಗೆ ಬರುತ್ತೆ ಅಂತ ಹೇಳಿ ಹೈಟಿಂದ ನಮ್ಮ ಹೈಟ್ಗೆ ಯಾವುದೇ ವ್ಯತ್ಯಾಸ ಬೀಳಲ್ಲ ನಾವು ವೇಟ್ ಲಿಫ್ಟಿಂಗ್ ಮಾಡೋದ್ರಿಂದ ಅಂತ ಹೇಳಿ ನಾವು ಹೆವಿ ಲಿಫ್ಟಿಂಗ್ ಮಾಡೋದು ಅಥವಾ ಈಗೋ ಲಿಫ್ಟಿಂಗ್ ಮಾಡೋದು ಅಂತ ಹೇಳಬಾರ್ದು. ಲೈಕ್ ನಮಗೆ ಆಗಲ್ಲ ಆದರೂ ಕೂಡ ನಮ್ಮ ಕೆಪಾಸಿಟಿ 50 kg ಬಟ್ ನಾನು 100 kg ಇಟ್ಕೊಂಡು ಸ್ಕ್ವಾಟ್ಸ್ ಮಾಡ್ತೀನಿ ಅಂದರೆ ನೋ, ನಿಮ್ಮ ಹೈಟಿಗೆ ಎಫೆಕ್ಟ್ ಬೀಳಲ್ಲ, ಬಟ್ ನಿಮ್ಮ ಬ್ಯಾಕ್ ಡೆಫಿನೆಟ್ಲಿ ಇಂಜರ್ ಆಗೋ ಸಾಧ್ಯತೆ ಇದೆ. ಸೊ ಯಾವಾಗಲೂ ಈಗೋ ಲಿಫ್ಟಿಂಗ್ ಮಾಡಬೇಡಿ. ನಿಮಗೆ ಯಾವ ವೇಟ್ ಹೆವಿ ಅನಿಸುತ್ತೋ ನೀವು ಅದನ್ನೇ ಮಾಡಿದರೂ ಕೂಡ ಸಾಕು. ಸೊ ಈಗ ನಮ್ಮ ನೆಕ್ಸ್ಟ್ ಪಾಯಿಂಟ್, ನಿಮ್ಮ ಹೈಟ್ ಬೆಳವಣಿಗೆ ಯಾವಾಗ ಕಮ್ಮಿ ಆಗುತ್ತೆ ಅನ್ನೋದು. ಇಫ್ ಇನ್ ಕೇಸ್ ನಿಮ್ಮ ಗ್ರೋತ್ ಪ್ಲೇಟ್ಸ್ ನಾನು ಏನು ಹೇಳಿದೆ ಅದಕ್ಕೇನಾದರೂ ಒಂದು ಸಿವಿಯರ್ ಡ್ಯಾಮೇಜ್ ಆಯಿತು ಅಂದರೆ ನಿಮ್ಮ ಬೆಳವಣಿಗೆ ಕಮ್ಮಿ ಆಗುತ್ತೆ, ಅಂದರೆ ನಿಮ್ಮ ಹೈಟ್ ಗ್ರೋತ್ ಕಮ್ಮಿ ಆಗುತ್ತೆ. ಇದು ಡ್ಯಾಮೇಜ್ ಯಾವ ಸ್ಪೋರ್ಟಿಂದ ಕೂಡ ಆಗ್ಬೋದು, ವೇಟ್ ಲಿಫ್ಟಿಂಗ್ ಅಂತಲೇ ಅಲ್ಲ. ಆ್ಯಂಡ್ ಜಾಸ್ತಿ ಸಾಧ್ಯತೆ ಇದಾಗೋದು ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್, ಅಂದರೆ ಫುಟ್ಬಾಲ್ ಆಯಿತು, ರಗ್ಬಿ ಆಯಿತು, ಬಾಸ್ಕೆಟ್ಬಾಲ್ ಆಯಿತು. ಇದೆಲ್ಲದರಿಂದ ನಿಮ್ಮ ಗ್ರೋತ್ ಪ್ಲೇಟ್ಸ್ ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ. ಸುಮಾರು ಕೇಸಸ್ಗಳಲ್ಲಿ 80% ಆಫ್ ದ ಚಾನ್ಸಸ್ ಅದು ವಾಪಸ್ ರಿಕವರ್ ಆಗುತ್ತೆ. ಒಂದು ಸಿವಿಯರ್ ಡ್ಯಾಮೇಜ್ ಆದರೆ ಮಾತ್ರ ನಿಮ್ಮ ಬೆಳವಣಿಗೆ ನಿಂತ್ಕೊಳ್ಳುತ್ತೆ. ಅದಲ್ಲದೆ ಯಾವುದೇ ಸಾಧ್ಯತೆ ಇಲ್ಲ ನಿಮ್ಮ ಬೆಳವಣಿಗೆ ನಿಲ್ಲೋದ್ರಲ್ಲಿ. ವೆನ್ ಐ ಆಮ್ ಟಾಕಿಂಗ್ ಅಬೌಟ್ ಸ್ಪೋರ್ಟ್ಸ್, ವೇಟ್ ಲಿಫ್ಟಿಂಗ್ ಕೂಡ ಹೌದು, ಯಾವುದೇ ಒಂದು ಸ್ಪೋರ್ಟ್ಸ್ ಅಷ್ಟೊಂದು ಸೇಫ್ ಇರಲ್ಲ. ಬಟ್ ಡಸನ್ ಮೀನ್ ನಿಮಗೆ ಯಾವುದೇ ಒಂದು ಸ್ಪೋರ್ಟ್ ಆಡಬೇಡಿ ಅಂತ ನಾನು ಹೇಳ್ತಿಲ್ಲ. ಒಂದು ಒಳ್ಳೆ ಪ್ರಿಕಾಷನರಿ ಮೆಜರ್ಸ್ ತೊಗೊಳ್ಳಿ ಆ್ಯಂಡ್ ದೆನ್ ಎನಿ ಸ್ಪೋರ್ಟ್ ಇಸ್ ಗುಡ್. ಸೊ ಇದಾಯಿತು ನಿಮ್ಮ ಹೈಟ್ ಬಗ್ಗೆ. ಈಗ ವೇಟ್ ಲಿಫ್ಟಿಂಗ್ ಮಾಡೋದ್ರಿಂದ ಆಗೋ ಬೆನಿಫಿಟ್ಸ್ಗಳನ್ನ ನಿಮಗೆ ಹೇಳ್ತೀನಿ. ಇಫ್ ಇನ್ ಕೇಸ್ ಯಾರಾದರೂ ಪೇರೆಂಟ್ಸ್ ಕೂಡ ಇದು ನೋಡ್ತಾ ಇದ್ದರೆ ಅಥವಾ ಯಾರಿಗಾದರೂ ಈ ವಿಡಿಯೋನ ಪೇರೆಂಟ್ಸ್ಗೂ ಕೂಡ ತೋರಿಸ್ಬೇಕಿದ್ರೆ, ಅವ್ರನ್ನ ಕನ್ವಿನ್ಸ್ ಮಾಡಬೇಕಿದ್ರೆ ಫಾರ್ ಯು ಟು ಗೋಯಿಂಗ್ ಜಿಮ್, ಸೊ ಎಸ್ ಪ್ಲೀಸ್ ಅವ್ರಿಗೆ ತೋರಿಸಿ. ಬಿಕಾಸ್ ಐ ಆಮ್ ಗೋಯಿಂಗ್ ಟು ಶೇರ್ ಫ್ಯೂ ಪಾಯಿಂಟ್ಸ್ ಬೆನಿಫಿಟ್ಸ್ ಆಫ್ ಹೌ ವೇಟ್ ಲಿಫ್ಟಿಂಗ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ಪಾಯಿಂಟ್ ನಂಬರ್ 1, ಸುಮಾರು ರಿಸರ್ಚಸ್ ಎಲ್ಲ ಪ್ರೂವ್ ಮಾಡಿದೆ ಕಿ ವೇಟ್ ಲಿಫ್ಟಿಂಗ್ ಮಾಡೋದ್ರಿಂದ ನಿಮ್ಮ ಬೋನ್ ಡೆನ್ಸಿಟಿ ಇನ್ಕ್ರೀಸ್ ಆಗುತ್ತೆ, ಬೆಟರ್ ಆಗುತ್ತೆ, ಅಂದರೆ ನಿಮ್ಮ ಮೂಳೆಗಳ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಇದರಿಂದ ನೀವು ಫ್ರ್ಯಾಕ್ಚರ್ ಆಗೋ ಯಾವ್ಯಾವ ಸಾಧ್ಯತೆಗಳಿವೆ ಅವೆಲ್ಲ ರೆಡ್ಯೂಸ್ ಆಗುತ್ತೆ. ಪಾಯಿಂಟ್ ನಂಬರ್ 2, ಸೈಂಟಿಫಿಕಲಿ ಪ್ರೂವ್ ಆಗಿದೆ ಕಿ ವೇಟ್ ಲಿಫ್ಟಿಂಗ್ ಮಾಡೋದ್ರಿಂದ ನಿಮ್ಮ ಬಾಡಿಯಲ್ಲಿ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ಅಂದರೆ ನೀವು ಖುಷಿಯಾಗಿರ್ಬೋದು, ನಿಮ್ಮ ಸ್ಟ್ರೆಸ್ ಲೆವೆಲ್ ಸ್ವಲ್ಪ ಕಮ್ಮಿ ಆಗುತ್ತೆ ವೇಟ್ ಲಿಫ್ಟಿಂಗ್ ಮಾಡೋದ್ರಿಂದ. ಆ್ಯಂಡ್ ಇಫ್ ಇನ್ ಕೇಸ್ ನಿಮ್ಮ ಬಾಡಿಯ ಪೋಸ್ಚರ್ ಸರಿ ಇಲ್ಲ ಅಂತ ಸುಮಾರು ಜನ ಕನ್ಫ್ಯೂಷನ್ಸ್ ಇತ್ತಂದರೆ, ಅಂದರೆ ಫಾರ್ ಎಕ್ಸಾಂಪಲ್ ಅವ್ರು ಕುಗ್ಗಿ ನಡೀತಾರೆ ಅನ್ನೋ ಕನ್ಫ್ಯೂಷನ್ಸ್ ಇತ್ತು, ಅಥವಾ ನಿಮ್ಮ ಅನ್ಇವನ್ ಪೋಸ್ಚರ್ಸ್ ಇತ್ತು ಅಂದರೂ ಕೂಡ ವೇಟ್ ಲಿಫ್ಟಿಂಗಿಂದ ನಿಮ್ಮ ಬಾಡಿಯ ಫಾರ್ಮ್ ಕರೆಕ್ಟ್ ಆಗುತ್ತೆ ಮತ್ತು ನಿಮ್ಮ ಹೈಟ್ ಬೆಳೆಯುತ್ತೆ ಅನ್ನೋದು ಸುಳ್ಳು. ಹೈಟ್ ಬೆಳೆಯಲ್ಲ, ಬಟ್ ಅಗೇನ್ ನಿಮಗೆ ಇಫ್ ಇನ್ ಕೇಸ್ ಕುಗ್ಗಿ ನಡೆಯೋ ಅಭ್ಯಾಸ ಇತ್ತಂದರೆ ನೀವು ಸ್ಟ್ರೇಟಾಗಿ ನಡೀತೀರಾ, ವಿಚ್ ಇಂಡೈರೆಕ್ಟ್ಲಿ ಸೇಸ್ ಕಿ ನಿಮ್ಮ ಹೈಟ್ ಬೆಳೆಯುತ್ತೆ ಅಂತ. ಸೊ ಎಸ್ ಫ್ರೆಂಡ್ಸ್, ದ್ಯಾಟ್ಸ್ ಇಟ್ ಫಾರ್ ದ ಡೇ. ಇಫ್ ಇನ್ ಕೇಸ್ ಒಂದು ಪೇರೆಂಟಾಗಿ ನೀವು ವಿಡಿಯೋ ನೋಡ್ತಾ ಇದ್ದರೆ, ನಿಮ್ಮ ಮಕ್ಕಳನ್ನ ವೇಟ್ ಲಿಫ್ಟಿಂಗಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇತ್ತಂದರೆ, ಜಿಮ್ಗೆ ಹೋಗೋದ್ರಿಂದ ಇಂಟ್ರೆಸ್ಟ್ ಇತ್ತಂದರೆ ಪ್ಲೀಸ್ ತಡಿಬೇಡಿ. ಹೈಟಲ್ಲಿ ಅದು ಯಾವುದೇ ಎಫೆಕ್ಟ್ ಮಾಡಲ್ಲ. ಇನ್ಫ್ಯಾಕ್ಟ್ ಅವರ ಹೆಲ್ತನ್ನು ಇನ್ನೂ ಜಾಸ್ತಿ ಇಂಪ್ರೂವ್ ಮಾಡುತ್ತೆ. ಆ್ಯಂಡ್ ನಿಮ್ಮಲ್ಲಿ ಯಾರಾದರೂ ಚಾನಲ್ಗೆ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಆ ಥಮ್ಸ್ ಅಪ್ ಲೈಕ್ ಬಟನನ್ನು ಕ್ಲಿಕ್ ಮಾಡಿ. ಆ್ಯಂಡ್ ಫ್ರೆಂಡ್ಸ್ ಒಟ್ಟಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಕ್, ಸೇಮ್ ಟೈಮ್, ಸೇಮ್ ಡೇ ಆಫ್ ದ ವೀಕ್. ಅಲ್ಲಿವರೆಗೂ ನಮಸ್ಕಾರ.